ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನೊಂದು ನಮ್ಮ ಅಕ್ಕಂಗೆ ಕಾಲ್ ಮಾಡಿ ಅವ್ರ ಮನೇಲಿ ಮದುವೆ ಆಗಿತ್ತು. ಅದನ್ನು ನಾನು ನಮ್ಮ ಹವ್ಯಕರ ಭಾಷೆಯಲ್ಲಿ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮಾತಾಡೋಣ. ಫೋನ್ ಹಚ್ತೀನಿ. ಹಿಂಗಾಗ್ತಾಯಿದ್ದು. ಹಲೋ ಗಾಯತ್ರಕ್ಕ, ಯಾರು ಆಗುತ್ತಾ ತಾನೇ? ರೂಪ ಮರ್ತಿಗಿದೆಯಾ ನೋಡ್ದು. ಮದುವೆಲ್ಲ ಆತಪ್ಪ ಮನೆಯಲ್ಲಿ. ಏನು ಮರ್ತೋತ ಅಥವಾ ನಂಬರು ಯಾರನ್ನ ತೇಕೊಬಿಟ್ಟಿಯ ನೋಡ್ದು. ಕಡೆ ಮದುವೆಲ್ಲ ಮುಗುತ್ತಾ ಮನೇಲಿ? ಹೆಂಗಾಯ್ತು? ಚಲೋ ಆಯ್ತು ಮದುವೆ ಸುದ್ದಿ ಕೇಳಿದ್ದಿ? ಹೌದೇ, ಹೆಂಗೆ ಬಪ್ಪಲ್ಲ ಅಜ್ಜಿಲೆ ಸಾರಿನೇ. ಅದಕ್ಕೆ ಫೋನ್ ಮಾಡಿಬಿಟ್ಟು ಸಾರಿ ಹೇಳಲೆ. ಅಲ್ಲದೆ ಮದುವೆಗೆ ಎಷ್ಟು ಜನ ಆಗಿದ್ದ? ಎಂತೆಂಥ ಕಜ್ಜಾಯ ಮಾಡಿದ್ದು? ಮೊದಲು ಕಜ್ಜಾಯ ಸುದ್ದಿ ಹೇಳ್ಬಿಡು. ಕೇಸರಿ ಮಾಡಿದ್ದ ಅಲ್ದ? ಕೇಳಿದ್ದಿ ಕೇಸರಿ ಮಾಡಿದ್ದಾಳಿ. ಚಲೋ ಆಗಿತ್ತನ? ನೆನ್ಪು ಮಾಡ್ಕೊಂಡು ತಿಂದ್ಯಾ? ಒಂಚೂರಾದ್ರೂ ರೂಪಂಗೆ ಪ್ರೀತಿಯಾಗಿತ್ತು ಹನಿಯರುವ ಹೇಳಿ ನೆನಪಾಗಿತ್ತ? ಅಡ್ಡಿಲ್ಲ, ಇಲ್ಲದಾದ್ರೂ ನೋಡು ದೃಷ್ಟಿಯಾಗಿ ಹೋಗ್ತಿತ್ತು ಕಡೆಗೆ. ಆಗಲೇ ನೆನಪರು ಮಾಡ್ಕೊಂಡು ಹೇಳತ್ತು. ಕಡೆಗೆ ಅಳಿಯ ಮಗಳು ಎಲ್ಲ ಬಂದಿದ್ವ ಮದುವೆ ಆದಮೇಲೆ? ಹೌದಾ, ಬಂದು ಹೋಜ್ವ? ಹಾಂ, ಚಲೋ ಇದ್ದ ಅಲ್ದ ಜೋಡಿ? ಚಲೋ ಅಜ್ವೆ ನೋಡಿದ್ದಿ, ಫೋಟೋ ಎಲ್ಲ ನೋಡಿದ್ನಲ್ಲೇ. ಚಲೋ ಜೋಡಿ ಅಜ್ಜ. ಕಡೆಗೆ ಇನ್ನು ಯಾವಾಗ ಬತ್ತಾ? ನೀ ಹೋಗಿದ್ಯಾ ಮತ್ತೆ ಅವ್ರ ಸಂಗತಿ? ನೀನು ಹೋಗಿದ್ಯಾ ಬೆಂಗಳೂರಿಗೆ? ಮದುವೆ ಮನೇಲಿ ಕಡೆಗೆ ಸೆಕೆ ಭಯಂಕರ ಇತ್ತನಲ್ದ? ಸೆಕೆ ಎಲ್ಲ ಬದಿಗೂ ಸೆಕೆ ಮರೈತಿ. ಇಲ್ಲೂ ಹಂಗೆ ಬೆವರ್ತಾ ಇರ್ತು. ಒಂದೊಂದು ಬದಿ ಹಿಂಗೆ ಬೆವ್ರು ಹಿಡಿತಾ ಇರ್ತು. ಎಂತ ಮಾಡೋದು, ಬೆವ್ರು ಕತ್ತಿರ್ತು. ನಾವು ನಮ್ಮ ಕೆಲಸ ಮಾಡ್ಕೆ ತಿಪ್ಪದು. ಮದುವೆಲ್ಲ ಆರ್ಭಾಟ್ ತಯಾರಾಗಿದ್ದೆಪ್ಪ. ಬೀಗಿತ್ತಿ ಅಂದ್ರೆ ಅದು ಯಾವ ನಮೂನಿ ತಯಾರಾಗಿದ್ದೆ ಮರೈತಿ. ಒಳ್ಳೆ ಪವನ್ ಸರ ಎಲ್ಲ ಹಾಕ್ಕೊಂಡು ಎಷ್ಟು ಕೆ ಜಿ ಬಂಗಾರ ಹಾಕ್ಕೊಂಡಿದ್ದೆ ನಾ. ನೋಡಿರೆ ಒಳ್ಳೆ ಮದುವೆ ಕೂಸ್ದಕ್ಕಿಂತ ಬೀಗಿತ್ತಿನೇ ಭಯಂಕರ ರೆಡಿ ಆಜು ಕಾಣ್ತಿತ್ತು ಅಲ್ಲ. ನಮ್ಮ ಬದಿಗೆ ಎಲ್ಲರೂ ಹಾಗೆ ಹೇಳು, ಬೀಗಿತ್ತಿ ರೆಡಿ ಅಪ್ಪದೇ ನಮ್ಮನಿ ಚಂದ. ಆ ಗಂಟು ಹಾಕ್ಕೊಂಡು ಕೂದಲು ಕಾಡಿಗೆ ಇದನ್ನ ಮಾಡ್ಕೊಂಡು ಎಂತೋಳು ಮಾಲೆ ದಂಡೆ ಸೂಡ್ಕೊಂಡು ಆ ಬಂಗಾರ ಹೇರ್ಕೆಬಿಟ್ರೆ ಅಂತ ಬೀಗಿತ್ತಿ ಲುಕ್ಕೆ ಬೇರೆ. ಯಾರೊಳಗೂ ಸಿಕ್ತಿಲ್ಲ ಹಾಗೆ. ಹೌದು, ಮಸ್ತ ಚಂದ ಕಾಣಿಸ್ತಿದ್ದೆ. ಚಲೋ ಕಾಣಿಸ್ತಿತ್ತು. ಅಳಿಯ ಮಗಳೂ ಚಂದ ಕಾಣ್ತಿದ್ದ. ಅಂತ ಬಂಜಿಲೇಳಿ ಎಲ್ಲದು ಫೋಟೋ ವೀಡಿಯೋ ಎಲ್ಲ ನೋಡಿದ್ದಕ್ಕೆ ಹೆಂಗಷ್ಟು ಗೊತ್ತಿದ್ದು. ಬಂಜಿಲೇಳಿ ಬೇಜಾರೆಲ್ಲ ಆಗಡ ಮರೈತಿ. ಬರ್ತೀನಿ ಮನೆಗೆ. ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಿದ್ದಲ್ಲೇ. ಎಂಥದೋಳೆ ನಾನು ಇಷ್ಟು ದೂರಿಂದ ಬಪ್ಪಲು ಆಗ್ತಿಲ್ಲ ಹೇಳೋದು ಮೊದಲೇ ಹೇಳಿದ್ದಿ. ಬಪ್ಪಲು ಆಗ್ತಿಲ್ಲ, ಬೇಜಾರು ಮಾಡ್ಕೊಳ್ಳೋಳು ಹೇಳಿದ್ನಲ್ಲೇ. ಅದಕ್ಕೆ ನಾನು ಮತ್ತೆ ಸಿಕ್ಕಾಪಟ್ಟೆ ಸೆಕೆ ಹೆಂಗೆ? ಮಳೆಗಿಳೆ ಬಂತು? ಹೌದಾ, ಮಳೆ ಬರ್ತಾಯಿದ್ದ ಒಂದೊಂದು ಕಡೆ. ಮುಳ್ಳೆಣ್ಣು ಕೊಯ್ಲು ಹೋಗಿದ್ದೆ. ನಾವೆಲ್ಲ ಮುಳ್ಳೆಣ್ಣು ಕೊಯ್ಲು ಹೋಗ್ತಿದ್ವಲ್ಲೇ ಗುಡ್ಡ ಹತ್ತಿ. ಅದೇನು ನೆನಪಾಗ್ತು, ನಾ ಹೇಳ್ತಾ ಇರ್ತಿ. ಈ ಮುಳ್ಳೆಣ್ಣು ಸೀಸನ್ ಬಂದ್ಕೊಳ್ಳಿ ನೆನಪಾಗ್ತು. ಎಷ್ಟೆಲ್ಲ ತಿರುಗ್ತಿದ್ಯೋ, ಮುಳ್ಳೆಣ್ಣು ಗುಡ್ಡ ತಿರುಗ್ತಿದ್ಯೋ. ನಾನು ಗಾಯತ್ರ ಕಾಲ ಸ್ವಲ್ಪ ಕೊಯ್ಲು ಹೋಗ್ತಿದ್ವಲ್ಲ ಮುಳ್ಳೆಣ್ಣು. ನಾವು ಮುಳ್ಳೆ ಹಣ್ಣು, ನೇರಳೆ ಹಣ್ಣು, ನುರುಕ್ಲ ಹಣ್ಣು, ಕಡೆ ಶಳ್ಳೆ ಹಣ್ಣು, ಎಂಥ ಒಂದೊಂದು ಹಣ್ಣನ್ನೇ ಸ್ವಲ್ಪ ಕೊಯ್ದಾಗ್ತಿತ್ತು. ಅದರಲ್ಲೂ ಮುಳ್ಳೆ ಹಣ್ಣಂತೂ ಬಿಡು, ಏನು ಎಲ್ಲ ಗುಡ್ಡ ಬೆಟ್ಟ ತಿರುಗಿದ್ದು. ಇಬ್ಬರೇ ಹೆದರಿಕೆ ಅಂತೂ ಇಲ್ಲ. ಇದು ಎಷ್ಟೆಲ್ಲ ದೂರ ಹೋಗಿ ಆಗ್ತಿತ್ತು. ಕಡೆಗೆ ರೇಖಾ ಆಯ್ತು ಅಥವಾ ನಮ್ಮನೆ ರಾಜು, ಗೌರೀಶ ಎಲ್ಲರೂ ನಾವು ತಿರುಗಿದ್ದು. ಅದರಲ್ಲೂ ನಾನು ನೀನಂತೂ ಬಿಡು ರಾಶಿಯ. ಬಂದಾಗ ಒಂದು 2-3 ದಿನ ಇದ್ದರು, 3-4 ದಿನ ಇದ್ದರು. ನಿಮ್ಮ ಮನೆಗೆ ಬಂದರೆ ನೀ ಅಮ್ಮನಿಗೆ ಬಂದರೆ ಬರೀ ನಮ್ಮದು ಅದೇ ಆಗಿತ್ತು. ಮುಳ್ಳೆಣ್ಣು ಕೊಯ್ಯೋದು, ಕಾಡಿಗೆ ಒಂದಷ್ಟು ಅದು ಇದು ಗಲಾಟೆ ಆಟ ಆಡೋದು, ಕಬ್ಬು ಇದ್ದರೆ ಕಬ್ಬು ತಿಂಬಲ್ಲಿ ಹೊಪ್ಪೋದು, ಹಿಂಗಿದ್ದೆ ಅಲ್ದ. ಹೊಳೆ ಬೇಯಲ್ಲಿ ಹೊಪ್ಪೋದು, ಹೊಳೆ ಸ್ನಾನ ಇನ್ನೂ ಮಜಾ ಅಂದರೆ. ಹೌದೇ, ಆ ಮುಳ್ಳೆಣ್ಣಿಗೆ ಅದ್ರ ನಂತರ ನೋಡಿ, ಆ ಮುಳ್ಳೆಣ್ಣು ಕೊಯ್ಯಲ್ಲೇ ಆ ಟೈಮ್ನಲ್ಲಿ ಹೋಗ್ತಿಲ್ಲ. ಏಪ್ರಿಲ್ದಲ್ಲಿ ಊರಿಗೆ ಹೋಗ್ತಿಲ್ಲ ಹೇಳೋದು. ಮುಳ್ಳೆಹಣ್ಣು ಸಿಕ್ಕುತ್ತಾ ಇಲ್ಲ ಮರೈತಿ. ಅದೇ ಇನ್ಮೇಲೆ ಹಲಸಿನ ಹಣ್ಣು, ಬಕ್ಕೆ ಹಣ್ಣು. ಅಯ್ಯೋ, ಹಲಸಿನ ಹಣ್ಣು ಒಂದು ಹಾಗೆ ಎಷ್ಟು ತಿಂದಾಗ್ತಿತ್ತೆ ಮರೈತಿತ್ತು. ಅದು ಲೆಕ್ಕನೇ ಇತ್ತಿಲ್ಲ. ಹಲಸಿನ ಹಣ್ಣು ತಿನ್ನಕ್ಕಿದ್ರೆ ಆ ಬೀಜ ಲೆಕ್ಕ ಮಾಡೋದೇ ಒಂದು ಎಷ್ಟು ತಿಂದು ಹೇಳಲ್ದು. ಯಪ್ಪ ಎಮ್ಮನೆ ಹುಡ್ರು ರಾಜು ಇವೆಲ್ಲ ಅಂತೂ ಮರ ಹೊತ್ಕೊಂಡು ಅಲ್ಲೇ ತಿಂತಿದ್ದ ಹಲಸಿನ ಹಣ್ಣು. ಅದು ಯಾವ ನಮೂನಿ ಹಲಸಿನ ಹಣ್ಣು ತಿಂದಾಗ್ತಿತ್ತು. ಆತು. ಅವಾಗ
ಹಿಂಗೆ ಆ ಹಲಸಿನಣ್ಣನ ಬೀಜ ಹಿಂಗೆ ಸೊಳೆ ಹಿಂಗೆ ಹಾಕೋದು, ಬೀಜ ಕಡಿಗೆ ತುಪ್ಪದು, ಲೆಕ್ಕ ಮಾಡೋದು ನಾವು ಎಷ್ಟು ತಿಂದಾತೋಳಿ. ಅದು ಯಾವ ನಮೂನಿ ಹಲಸಿನಣ್ಣು ತಿಂದಾಗ್ತಿತ್ತು. ಶಾಲೆ ರಜೆ ಇರ್ತಿತ್ತು, ಮಧ್ಯಾಹ್ನ ಊಟದ ಹೊತ್ತಲ್ಲಿ ಹಲಸಿನಣ್ಣು ತಿನ್ಕೊಂಡು ಊಟ ಮಾಡೋದೇ, ಕಡಿಯಂಗೆ ಊಟ ಬೇಡ ಮಾಡಿದ್ದನ್ನೆಲ್ಲ ಹೆಚ್ಚಿಗೆ ಮಾಡಿ ಆಗ್ತಿತ್ತು ಅಲ್ದ. ರಾಶಿ ಮಜಾ ಬತ್ತಿತ್ತೆ. ಈಗಿನ ಹುಡ್ರಿಗೆಲ್ಲ ಹಲಸಿನಣ್ಣು ತಿಂಬಲು ಬರ್ತಾ ಇಲ್ಲ, ಗಂಟ್ಲನ್ನು ನುಂಗಲೇ ಬತ್ತಿಲ್ಲೇನ ಕಾಣಿಸ್ತು ಅಲ್ದ. ನಮ್ಮನೆ ಹುಡ್ರು ಸ್ವಲ್ಪ ನುಂಗ್ತಾ ಎಷ್ಟಂದ್ರೂ ಅಮ್ಮನಂಗೆ ಇರ್ತವಲ್ಲಿ ನನಗೆ ಹೋದಾಗೆಲ್ಲಾದರೂ ಹಲಸಿನಣ್ಣು ಒಂದೊಂದು ಸ್ವಲ್ಪ ತಿಂತ, ಆದರೆ ಅನ್ನಷ್ಟೆಲ್ಲ ತಿಂಬಲು ಬತ್ತಿಲ್ಲ, ಒಂದು 4-5 ಸೊಳ್ಳೆ ತಿಂತ. ನಿನ್ನ ಮಗಳು ಹಂಗೆ ತಿಂತಿದ್ದ ಚಲೋ. ಹೌದಾ, ಮಗನೂ ಹಂಗೆ ತಿಂತ. ಎಷ್ಟಂದ್ರೂ ಅದು ಅಮ್ಮನ ಬುದ್ಧಿಯಲ್ಲಿ ಹೋಗ್ತು, ಹಂಗಿದ್ದಕ್ಕೆಲ್ಲ ತಿನ್ನೋದೇ ಇರ್ತು. ಹಲಸಿನಣ್ಣಾಗಲಿ ಮತ್ತು ಹೀಗೆ ಗುಡ್ಡ ಬೆಟ್ಟ ಸುತ್ತಿರುಗಿ ಹಣ್ಣೆಲ್ಲ ಕೊಯ್ಕೊಂಡು ತಿಂದಿದ್ದಾಗಲಿ ಅದು ಆ ಬುದ್ಧಿ ಎಲ್ಲೂ ಹೋಗ್ತಿಲ್ಲ. ಅದು ಹನಿಯಾರು ಮಕ್ಕಳಲ್ಲಿ ಬಂದೇ ಬತ್ತು. ಈಗಿನ ಹುಡ್ರಿಗೂ ಸ್ವಲ್ಪ ಅಂಥದ್ದೆಲ್ಲ ಗೊತ್ತಿದ್ದು ನೋಡು. ಅಮ್ಮನೆ ಹುಡ್ರು ಹಂಗೆ ಅಲ್ಲೆಲ್ಲ ಬಂದಾಗ ಚಲೋ ಮಾಡಿ ಗುಡ್ಡೆ ಸುತ್ಕೊಂಡು ಎಲ್ಲ ಕೊಯ್ಕೊಂಡು, ಎಂಥ ಹಣ್ಣಿದ್ದು ಅದೆಲ್ಲ ಕೊಯ್ಕೊಂಡು ತಿನ್ಕೊಂಡು ಬತ್ತ. ಅವಕ್ಕೂ ರಾಶಿ ಇಷ್ಟ. ಹೌದೇ, ನೆನಪಾಗ್ತು ಎಲ್ಲವ. ಇನ್ನೆಲ್ಲ ಆ ಟೈಮ್ ಯಾವಾಗ ಬತ್ತ ಏನಂತ ಮುಗುತ್ತು ಬಿಡು ಇಂಥದ್ದಲ್ಲವ. ಹೌದು, ಅದೇ ಈಗ ಮೊದಲಿನ ಹಂಗಲ್ಲ ನಮ್ಗೆ. ಈಗ ನಾವು ಹೇಳಿಕೆ ನೆನಪು ಮಾಡ್ಕೊಂಬಷ್ಟೇ. ಈಗೆಲ್ಲ ಆ ಟೈಮಿನ ಯಾವಾಗ ಸಿಗ್ತಾ ಏನಂತ, ಯಾವಾಗಾದ್ರು ಬಂದಾಗ ಈಗಲೂ ಹಾಗೆ ಹೋಗಿ ಕೊಯ್ಕೆ ಬಪ್ಪನ. ಒಂದು ಸರಿ ಆ ಗುಡ್ಡದಲ್ಲೆಲ್ಲ ಈಗಲೂ ಹಾಗೆ ಮೊದಲಿನಾಗೆ ಮುಳ್ಳೆಣ್ಣು ಹಾಕ್ತಾಳೆ ನೋಡ್ಕೆ ಬಪ್ಪನ. ಮತ್ತು ಅಡ್ಡಿಲೆ ಇನ್ನೊಂದು ದಿನ ಫೋನ್ ಮಾಡ್ತಿ, ಸುಮಾರು ಹೊತ್ತಾತು. ಹಾಂ ಬನ್ನಿ ನಿಂಗೆ ಅಡ್ಡಿಲ್ಲ. ಈ ಸರಿ ಬತ್ತಿ ನೋಡೋಣ, ಬಂದಾಗ ಮುದ್ದಾಂ ಬರ್ತಿ. ಬೇಜಾರಾಗಡ, ಮದುವೆಗೆ ಬಂದಿಲ್ಲ ಹೇಳಿ. ಟಾಟಾ. ಅಡ್ಡಿಲೆ. ಕೇಳಿದ್ರಲ್ಲ, ಇದು ನಮ್ಮ ದೊಡ್ಡಪ್ಪನ ಮಗಳ ಜೊತೆ ಒಂದು ಸಣ್ಣ ನಮ್ಮದು ಮಾತುಕತೆ. ನಾವು ಸಣ್ಣಿರುವಾಗ ಮಾಡಿರುವಂತಹ ಕೆಲಸ. ಗುಡ್ಡ ಬೆಟ್ಟ ಹತ್ತಿ ಮುಳ್ಳೆಣ್ಣು ಕೊಯ್ದಿದ್ದು. ಈ ಥರ ಎಲ್ಲ ಮುಳ್ಳೆಣ್ಣು ಅಂತ ಒಂದು ಹಣ್ಣಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಣ್ಣದು ಬಿಳೆ ಇದು ಮುಳ್ಳಿನ ಗಿಡದಲ್ಲಿ ಆಗುವಂಥದ್ದು ಭಾಳ ಇರುತ್ತಿತ್ತು. ಅದನ್ನೆಲ್ಲ ಹೀಗೆ ಕೊಯ್ಕೊಂಡು ತಿಂತಿದ್ವಿ. ಅದನ್ನೆಲ್ಲ ನೆನಪು ಮಾಡ್ಕೊಂಡ್ವಿ. ತುಂಬ ಒಂಥರ ನೆನಪು ಬಂತು. ಎಷ್ಟೋ ಸಣ್ಣಿದ್ದಾಗಲಿಂದೆಲ್ಲ ಈ ಥರ ನೆನಪು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಮ್ಮ ಭಾಷೆಯಲ್ಲಿ ಮಾತಾಡಿದ್ದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಒಂದೊಂದು ಒಬ್ಬೊಬ್ಬರ ಜೊತೆ ಈ ಥರ ಮಾತಾಡೋದನ್ನು ನಾನು ಒಂದೊಂದು ಸ್ಟೋರಿನ ಹೇಳ್ತಾ ಹೋಗ್ತೀನಿ ಒಂದೊಂದು ದಿನ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಇದೊಂದು ಸಣ್ಣ ವೀಡಿಯೋ ಆಗಿತ್ತು. ಓಕೆ.